ಮತ್ತೆ ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡಿದವರಿಗೆ ದೊಡ್ಡ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ವೀಕ್ಷಕರೇ ನೋಡಿ, ಒಂದು ಕಡೆಗೆ ಬಂಗಾರ ಖರೀದಿ ಮಾಡೋರು ಆಸೆ ಪಡ್ತಾ ಇದ್ದಾರೆ, ಇನ್ನೊಂದು ಕಡೆಗೆ ಬಂಗಾರ ಖರೀದಿ ಮಾಡ್ಬೇಕಾ ಬೇಡವಾ ಅಂತ ವಿಚಾರ ಕೂಡ ಕೆಲವರು ಮಾಡ್ತಾ ಇದ್ದಾರೆ. ನೋಡಿ ಇಲ್ಲೇನಾಗಿದೆ ಅಂದ್ರೆ, ಈ ಒಂದು ಬಂಗಾರ ಬೆಳ್ಳಿ ಚಿನ್ನಾಭರಣ ಪ್ರಿಯರಿಗೆ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಇವತ್ತು ಬರ್ತಾ ಇದೆ. ಯಾವ ತರ ಬೆಳ್ಳಿ ಬೆಲೆಯಲ್ಲಿ ಏನಾಗ್ತಾ ಇದೆ, ತಜ್ಞರು ಕೂಡ ಲೆಕ್ಕಾಚಾರ ಮಾಡಿದ್ರಲ್ಲ, ಎಲ್ಲ ಕೂಡ ಉಲ್ಟಾನೇ ಆಗ್ತಾ ಇದೆ. ಅಮೆರಿಕ ಇರಾನ್ ಯುದ್ಧ ನೇರವಾಗಿ ಬಂಗಾರ ಬೆಳ್ಳಿ ಮೇಲೆ ಬೀಳ್ತಾ ಇದೆ. ಹಾಗಾದ್ರೆ ವೀಕ್ಷಕರೇ, ಇವತ್ತು ಬಂಗಾರ ಬೆಳ್ಳಿ ಬೆಲೆ ಏನಾಗಿದೆ ನೀವು ಕೂಡ ಕೇಳಿದ್ರೆ ಅಚ್ಚರಿ ಆಗ್ಬಹುದು. ವೀಕ್ಷಕರೇ, ಈಗಾಗಲೇ ನೀವು ಮನೆಯಲ್ಲಿ ಬಂಗಾರ ಇಟ್ಟಿದ್ರೆ ನಿಮಗೆ ಒಂದು ದೊಡ್ಡ ಸಿಹಿ ಸುದ್ದಿ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ವಿಡಿಯೋನ ಪೂರ್ತಿಯಾಗಿ ನೀವು ಕೊನೆ ತನಕ ನೋಡಿ. ಇನ್ನು ಹೊಸದಾಗಿ ಬಂಗಾರ ಖರೀದಿ ಮಾಡೋರು ಏನ್ ಮಾಡ್ಬೇಕು, ಈಗ ಖರೀದಿ ಮಾಡ್ಬೇಕಾ ಬೇಡವಾ, ಅದನ್ನು ಕೂಡ ಈ ವಿಡಿಯೋದಲ್ಲಿ ನಾವು ನಿಮಗೆ ಮಾಹಿತಿಯನ್ನ ಕೊಟ್ಟಿದ್ದೇವೆ. ಇನ್ನು ಸರ್ಕಾರದ ನಿಯಮಗಳು, ಮುಂದಿನ ಬರೋ ದಿನಗಳಲ್ಲಿ ಬಂಗಾರ ಖರೀದಿ ಮಾಡೋರು ಯಾವ ತಪ್ಪುಗಳನ್ನ ಮಾಡಬಾರ್ದು, ಈ ತಪ್ಪುಗಳನ್ನ ಮಾಡಿದ್ರೆ ನಿಮಗೆ ಸಾವಿರಾರು ರೂಪಾಯಿ ನಷ್ಟ ಕೂಡ ಆಗಬಹುದು. ಸೊ ವೀಕ್ಷಕರೇ, ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ಮಾಹಿತಿ ನೋಡ್ತಾ ಹೋಗೋಣ. ಮೊದಲಿಗೆ ನೋಡಿ ವೀಕ್ಷಕರೇ, ನೀವು ಕೂಡ ಈಗಾಗಲೇ ಚಿನ್ನಾಭರಣ ಖರೀದಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದು, ಆಭರಣದ ಬೆಲೆ ಕಡಿಮೆ ಆಗ್ಲಿ ಅಂತ ಆಸೆ ಇದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಒಂದು ಸಪೋರ್ಟ್ ಮಾಡಿ. ಎಷ್ಟು ಜನ ವಿಡಿಯೋಗೆ ಲೈಕ್ ಮಾಡ್ತೀರಾ ಅಷ್ಟು ಜನ ಬೆಲೆ ಇಳಿಕೆ ಆಗ್ಲಿ ಅಂತ ಆಸೆ ಪಡ್ತಿದ್ದೀರ ಅಂತ ಅರ್ಥ. ಇನ್ನು ವೀಕ್ಷಕರೇ, ನಾವು ಕೇಳೋ ಪ್ರಶ್ನೆಗೆ ದಯವಿಟ್ಟು ಉತ್ತರವನ್ನ ಕಮೆಂಟ್ ಮೂಲಕ ನೀವು ಕೊಡಬಹುದು. ಅದೇನಪ್ಪಾ ಅಂದ್ರೆ, ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟು ಇಡಬೇಕು? ಬಡ ಜನರು ಕೂಡ ಬಂಗಾರ ಖರೀದಿ ಮಾಡುವಾಗ ಸುಲಭ ಅನಿಸಿರ್ಬೇಕು. ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಮಾಡಿ. ನೀವು ನಮಗೆ ಕೇಳೋದಾದ್ರೆ 1 ಲಕ್ಷ ರೂಪಾಯಿ ಆದ್ರೆ ತುಂಬಾನೇ ಒಳ್ಳೇದು, ಬಡ ಜನರು ಕೂಡ ಖರೀದಿ ಮಾಡಲು ಆಸೆ ಪಡ್ತಾರೆ. ಈಗ ನೋಡಿ ಬಂಗಾರದ ಬೆಲೆ ಏನಾಗ್ಬಿಟ್ಟಿದೆ ಅಂತ. ವೀಕ್ಷಕರೇ, ಮೊದಲಿಗೆ ಬಂಗಾರಕ್ಕಿಂತ ಬೆಳ್ಳಿ ಬೆಲೆ ಭಾರಿ ಸಂಚಲನವೇ ಮೂಡ್ತಾ ಇದೆ. ಅಂದ್ರೆ ಒಂದು ದಿನ ಇಳಿಕೆ ಆಗಿದ್ದ ಬೆಳ್ಳಿ ಒಂದು ದಿನ ಧಡಾರ್ ಅಂತ ಏರಿಕೆ ಆಗ್ತಾ ಇದೆ. ಆದ್ರೆ ಬಂಗಾರದ ಬೆಲೆ ಕಾನ್ಸ್ಟೆಂಟ್, ಅಂದ್ರೆ ಒಂದು ರೇಂಜ್ ಬೌಂಡ್ ಮೂವ್ಮೆಂಟ್ ಅಲ್ಲಿ ಇದೆ. ಬೇಕಾದ್ರೆ ನೀವು ಸ್ಕ್ರೀನ್ ಮೇಲೆ ಲೈವ್ ಆಗಿ ಚಾರ್ಟ್ ನೋಡ್ತಿರಬಹುದು, ಯಾವ ತರ ಏರುಗತಿಯಲ್ಲಿ ಸಾಗ್ತಾ ಇದೆ. ಯಾರೆಲ್ಲ ಈ ಒಂದು 2,30,30,000 ರೂಪಾಯಿ ಇದ್ದಾಗ ಖರೀದಿ ಮಾಡಿದ್ರು ನೋಡಿ, ಇವತ್ತು ಅವರಿಗೆ 30,000 ರೂಪಾಯಿ ಲಾಭ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಈ ಒಂದು ಚಾರ್ಟ್ ನೋಡಿ ವೀಕ್ಷಕರೇ, ಯಾವ ತರ ಬೆಲೆ ಏರಿಕೆ ಆಗಿದೆ. ಈ ಒಂದು ಬೆಲೆ ಯಾವಾಗ ಏರಿಕೆ ಆಗುತ್ತೆ, ಇಲ್ಲಿ ಮಾರ್ಕೆಟ್ ನಲ್ಲಿ ಬೆಲೆ ಕೂಡ ಏರಿಕೆ ಮಾಡಲಾಗುತ್ತೆ. ಯಾಕಂದ್ರೆ ಇದು ನಮ್ಮ ಭಾರತದ ಮಲ್ಟಿ ಕಾಮೊಡಿಟಿ ಎಕ್ಸ್ಚೇಂಜ್ ನ ಒಂದು ಚಾರ್ಟ್ ಆಗಿದೆ. ನೋಡಿ ವೀಕ್ಷಕರೇ, ಮೊನ್ನೆ 2,30,30,000 ರೂಪಾಯಿ ಇತ್ತು, ದಿಢೀರ್ ಅಂತ ಏರಿಕೆ ಆಗಿ 2,64,000 ರೂಪಾಯಿಗೆ ಎಂಡ್ ಆಗಿದೆ. ಅಂದ್ರೆ ನೋಡಿ 31,000 ರೂಪಾಯಿ ಕೇವಲ 3 ದಿನದಲ್ಲಿ ಏರಿಕೆ ಆಗಿದೆ. ಇದು ಸಾಮಾನ್ಯ ಏರಿಕೆ ಅಲ್ಲ, ಅಂದ್ರೆ ಇದು ತಾತ್ಕಾಲಿಕ ಏರಿಕೆ ಆಗಿರಬಹುದು ಅಥವಾ ಒಂದು ಟ್ರ್ಯಾಪ್ ಆಗಿರಬಹುದು. ಎಲ್ಲಿ ಬೆಲೆ 3 ಲಕ್ಷ ರೂಪಾಯಿ ಆಗ್ಬಿಡುತ್ತೆ ಅಂತ ತುಂಬಾ ಜನ 2,60,000 ರೂಪಾಯಿಗೂ ಖರೀದಿ ಮಾಡಿರ್ತಾರೆ. ಆದ್ರೆ ಸೋಮವಾರ, ಮಂಗಳವಾರ, ಬುಧವಾರ ಈ 3 ದಿನ ಮಾರ್ಕೆಟ್ ಮತ್ತೆ ಉಲ್ಟಾ ಆದ್ರೆ, ಮತ್ತೆ ಬೆಲೆ 2,30,30,000 ರೂಪಾಯಿಗೆ ಬಂದ್ರೆ, ಅವಾಗ 2,60,000 ರೂಪಾಯಿಯಲ್ಲಿ ಖರೀದಿ ಮಾಡಿರ್ತಾರಲ್ಲ, ಅವರಿಗೆ 30,000 ರೂಪಾಯಿ ನಷ್ಟ ಅಂತಾನೆ ಹೇಳ್ಬಹುದು. ಯಾರೆಲ್ಲ 2,30,30,000 ರೂಪಾಯಿಗೆ ಖರೀದಿ ಮಾಡಿರ್ತೀರಾ ಅವರಿಗೆ ಇವತ್ತು 2,60,000 ರೂಪಾಯಿ ಇರೋದ್ರಿಂದ ಒಂದು ಲಾಭ ಅಂತ ಹೇಳ್ಬಹುದು. ಆದ್ರೆ ನೀವು ಫಿಸಿಕಲ್ ಮಾರ್ಕೆಟ್ ಅಲ್ಲಿ ಬೆಳ್ಳಿ ಆಭರಣ ಖರೀದಿ ಮಾಡ್ತೀರಾ ಅಂದ್ರೆ, ಬೆಳ್ಳಿ ಬೆಲೆ 1 ಕೆಜಿಗೆ 2,75,000 ರೂಪಾಯಿ ಅಂತ ತೋರಿಸ್ತಾ ಇದೆ. ಅಂದ್ರೆ 1 ಕೆಜಿಗೆ 2,75,000 ರೂಪಾಯಿ. ನೋಡಿ, ಮೊನ್ನೆ ತಾನೇ 2,40,000 2,30,000 ರೂಪಾಯಿ ತನಕ ಬಂದಿತ್ತು. ಅಂದ್ರೆ ಬೆಲೆ ಇಳಿಕೆ ಆಗಿತ್ತು. ಅವಾಗ ನೀವು ಬೆಳ್ಳಿಯಲ್ಲಿ ಹೂಡಿಕೆ ಮಾಡಿದ್ರು ಕೂಡ ನಿಮಗೆ ಇವತ್ತು ಲಾಭ ಸಿಕ್ತಿತ್ತು. ಆದ್ರೆ ಈಗ ಬೆಲೆ ಮತ್ತೆ ಏರಿಕೆ ಆಗಿದೆ. ಆದ್ರೆ ಜನವರಿ ತಿಂಗಳಲ್ಲಿ 4 ಲಕ್ಷ ರೂಪಾಯಿ ತನಕ ಹೋಗಿತ್ತು ಬೆಳ್ಳಿ. ಅವಾಗ 4 ಲಕ್ಷ ರೂಪಾಯಿಗೆ ಖರೀದಿ ಮಾಡಿದವರಿಗೆ ಇವತ್ತು 1,40,000 ರೂಪಾಯಿ ಇನ್ನೂ ಕೂಡ ಅವರು ನಷ್ಟದಲ್ಲಿದ್ದಾರೆ ಅಂತಾನೆ ಅರ್ಥ. ಮತ್ತೆ ಬಂಗಾರದ ಬೆಲೆ ಕಾನ್ಸ್ಟೆಂಟ್ ಇದೆ, ಅಂದ್ರೆ ಒಂದು ರೇಂಜ್ ಬೌಂಡ್ ಮೂವ್ಮೆಂಟ್. 1,55,000 ರೂಪಾಯಿಂದ 1,50,000 ರೂಪಾಯಿ ಮೇಲೆ ಈ ಒಂದು 5,000 ರೂಪಾಯಿಯಲ್ಲಿ ರೇಂಜ್ ಬೌಂಡ್ ಆಗಿದೆ. ಅಂದ್ರೆ ಈ ಒಂದು ಬೆಲೆ ಏರಿಕೆ ಆಗ್ತಾ ಇಲ್ಲ, ಇಳಿಕೆ ಆಗ್ತಾ ಇಲ್ಲ, ಹಾವು ಸಾಯ್ತಾ ಇಲ್ಲ, ಕೋಲು ಮುರಿತಾ ಇಲ್ಲ ಅಂತ ಹೇಳ್ತೀವಲ್ಲ, ಆ ತರ ಒಂದು ರೇಂಜ್ ಬೌಂಡ್ ಮೂವ್ಮೆಂಟ್ ಅಲ್ಲಿ ಸಿಕ್ಕಾಕಿಕೊಂಡಿದೆ. ವೀಕ್ಷಕರೇ, ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬಹುದು. ಅಂದ್ರೆ ಇಲ್ಲಿ ಮಾರ್ಕೆಟ್ ಅಲ್ಲಿ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಪರಿಣಾಮ ಬಂಗಾರ ಬೆಳ್ಳಿಯಲ್ಲಿ ಸಂಚಲನ ಮೂಡಿಸುತ್ತೆ. ಯಾವಾಗ ಯುದ್ಧ ಮತ್ತಷ್ಟು ಭೀಕರವಾಗುತ್ತೆ ನೋಡಿ, ಬಂಗಾರದ ಬೆಲೆ ಇಳಿಕೆ ಆಗುತ್ತೆ ವೀಕ್ಷಕರೇ. ಆದ್ರೆ ಸದ್ಯಕ್ಕೆ ಅಮೆರಿಕ ಇರಾನ್ ನಡುವಿನ ಯುದ್ಧ ಕದನ ವಿರಾಮ ಇದೆ. ಅಮೆರಿಕದವರು ಯುದ್ಧ ಮಾಡೋದ್ರಲ್ಲಿ ಹಿಂದೆ ಸರಿತಾ ಇದ್ದಾರೆ. ಹೀಗಾಗಿ ಯುದ್ಧ ಇಲ್ಲಿಗೆ ಮುಗಿಬಹುದು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಬೆಲೆ ಮತ್ತೆ ಏರಿಕೆ ಆಗ್ತಾ ಇದೆ. ವೀಕ್ಷಕರೇ, ಇದ್ರ ಹಿಂದೆ ಇರೋ ಕಾರಣ ಏನಪ್ಪಾ ಅಂದ್ರೆ ಕಚ್ಚಾ ತೈಲ. ಬೇಕಾದ್ರೆ ನೋಡಿ, ನೀವು ಚಾರ್ಟ್ ಅಲ್ಲಿ ನೋಡ್ತಿರ್ಬೋದು ಯಾವ ತರ ಇಲ್ಲಿ ಬೆಲೆ ಮತ್ತೆ ಏರಿಕೆ ಆಗಿದೆ. ಹೀಗಾಗಿ ನೀವು ಮನೆಯಲ್ಲಿ ಬಂಗಾರ ಇಟ್ಟಿದ್ರೆ, ಏನಾದ್ರೂ ಬಂಗಾರ ಮಾರಾಟ ಮಾಡಲು ಪ್ಲಾನ್ ಮಾಡ್ತಾ ಇದ್ರೆ, ಈಗ ಬೆಲೆ ಮತ್ತೆ ಏರಿಕೆ ಆಗಿರೋದ್ರಿಂದ ಈಗ ನೀವು ಮಾರಾಟ ಮಾಡಿ ಲಾಭ ಮಾಡಬಹುದು. ಆದ್ರೆ ಮುಂದಿನ ಬರೋ ದಿನಗಳಲ್ಲಿ ಬೆಲೆ ಮತ್ತೆ 1,60,000 ದಾಟಬಹುದು ಅಥವಾ ಮತ್ತೆ 1,45,000 ರೂಪಾಯಿ ಕೆಳಗಡೆನೂ ಬರಬಹುದು. ನೋಡಿ, 3 ದಿನದ ಹಿಂದೆ 1,47,000 ರೂಪಾಯಿ ಇತ್ತು, ಆದ್ರೆ ಇವತ್ತು
1,53,000 ರೂಪಾಯಿಗೆ ಬಂದಿದೆ. ಈ ಒಂದು ಚಾರ್ಟ್ ನೀವು ನೋಡೋದನ್ನ ಕಲಿತ್ರೆ ವೀಕ್ಷಕರೇ, ಗೋಲ್ಡ್ ಫ್ಯೂಚರ್ಸ್ ಅಂತ MCX ಫ್ಯೂಚರ್ಸ್ ಇದೆ. ಅಂದ್ರೆ ನೀವು ಟ್ರೇಡಿಂಗ್ ವ್ಯೂ ಅಂತ ಒಂದು ಆಪ್ ಇದೆ, ಆ ಒಂದು ಅಪ್ಲಿಕೇಶನ್ ನಲ್ಲಿ ಗೋಲ್ಡ್ MCX ಅಂತ ಬರುತ್ತೆ. ಅದನ್ನ ನೀವು ಚೆಕ್ ಮಾಡಿ. ಅಂದ್ರೆ ನೀವು ಡೈಲಿ ಚೆಕ್ ಮಾಡಿದ್ರೆ ಬಂಗಾರ ಬೆಳ್ಳಿ ಯಾವಾಗ ಖರೀದಿ ಮಾಡಬೇಕು ಅಂತ ನಿಮಗೆ ಒಂದು ಐಡಿಯಾ ಬರುತ್ತೆ. ನಾವು ಡೈಲಿ ಕೂಡ ನೋಡ್ತೀವಲ್ಲ, ನಮಗೆ ಗೊತ್ತಾಗುತ್ತೆ ಬಂಗಾರ ಬೆಳ್ಳಿ ಮುಂದಿನ ಬರೋ ದಿನಗಳಲ್ಲಿ ಏನಾಗಬಹುದು ಅಂತ ಒಂದು ಊಹೆ ಕೂಡ ನಾವು ಮಾಡಬಹುದು. ವೀಕ್ಷಕರೇ ನೋಡಿ, ಇದರಲ್ಲಿ ಬೆಲೆ ಇವತ್ತು ಏರಿಕೆ ಆಗಿದೆ ಅಂದ್ರೆ ನಾಳೆನು ಬೆಲೆ ಏರಿಕೆ ಆಗುತ್ತೆ ಅಂತ ಅರ್ಥ. ಇವತ್ತು ಬೆಲೆ ಇಳಿಕೆ ಆಗಿದೆ ಅಂದ್ರೆ ಇವತ್ತು ನೀವು ತಗೋಬಾರ್ದು. ಯಾಕಂದ್ರೆ ಇವತ್ತು ಬೆಲೆ ಮಾರ್ಕೆಟ್ ಅಲ್ಲಿ ನಿನ್ನೆದು ಇರುತ್ತೆ, ಅಂದ್ರೆ ನಿನ್ನೆದು ಬೆಲೆ ಇವತ್ತಿರುತ್ತೆ, ಇವತ್ತಿನ ಬೆಲೆ ನಾಳೆ ಹೇಳ್ತಾರೆ. ಸೊ ವೀಕ್ಷಕರೇ, ಇವತ್ತು ಬೆಲೆ ಇಳಿಕೆ ಆಗಿದೆ ಅಂದ್ರೆ ನಾಳೆ ಬೆಳಿಗ್ಗೆ ಬೆಲೆ ಇಳಿಕೆ ಆಗುತ್ತೆ. ಸೊ ನೀವು ನಾಳೆ ಬೆಳಿಗ್ಗೆ ಖರೀದಿ ಮಾಡಬೇಕು. ಇವತ್ತು ಬೆಲೆ ಏರಿಕೆ ಆಯಿತು, ಇವತ್ತು ಮಾರ್ಕೆಟ್ ಅಲ್ಲಿ ಕಡಿಮೆ ಬೆಲೆಗೆ ಬಂಗಾರ ಸಿಗ್ತಾ ಇದೆ. MCX ಅಲ್ಲಿ ಬೆಲೆ ಏರಿಕೆ ಆಗಿದೆ ಅಂದ್ರೆ ನಾಳೆ ಅದ್ರದ್ದು ವ್ಯಾಲ್ಯೂ ಆಡ್ ಆಗುತ್ತೆ. ಸೊ ನಾಳೆ ಬೆಲೆ ಏರಿಕೆ ಆಗೋದ್ರಿಂದ ನೀವು ಇವತ್ತೇ ಬಂಗಾರ ಖರೀದಿ ಮಾಡಬೇಕು. ಸ್ವಲ್ಪ ಕನ್ಫ್ಯೂಷನ್ ಇದ್ರೂ ಕೂಡ ನೀವು ಕಂಟಿನ್ಯೂ ಆಗಿ ನಮ್ಮ ರೆಗ್ಯುಲರ್ ಆಗಿ ವಿಡಿಯೋ ನೋಡಿದ್ರೆ ಬಂಗಾರ ಬೆಳ್ಳಿ ಖರೀದಿ ಮಾಡೋರಿಗೆ ನಾವು ಯಾವತ್ತಿದ್ರೂ ಕೂಡ ಒಂದು ಒಳ್ಳೆ ಸಲಹೆಯನ್ನ ಕೊಡ್ತಾ ಇದ್ದೀವಿ. ಆದ್ರೂ ಕೂಡ ವೀಕ್ಷಕರೇ ನೋಡಿ, ತುಂಬಾ ಜನ 1 ಲಕ್ಷ ರೂಪಾಯಿ ಇದ್ದಾಗ ಬಂಗಾರ ಖರೀದಿ ಮಾಡಿದವರಿಗೆ ಇವತ್ತು 1,50,000 ರೂಪಾಯಿ ಆಗಿರೋದ್ರಿಂದ 50,000 ರೂಪಾಯಿ ಲಾಭ ಅಂತಾನೆ ಹೇಳ್ಬಹುದು. ಆದ್ರೆ ಜನವರಿ ತಿಂಗಳಲ್ಲಿ 1,80,000 ರೂಪಾಯಿ ತನಕ ಬಂಗಾರ ಹೋಗಿತ್ತು. ಅವಾಗ ಖರೀದಿ ಮಾಡಿದವರಿಗೆ ಇವತ್ತು 25,000 ರೂಪಾಯಿ ನಷ್ಟ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಇವತ್ತು ಬೆಲೆ 1,54,000 ರೂಪಾಯಿ ಟ್ರೇಡ್ ಆಗ್ತಾ ಇದೆ. ನೋಡಿ, ತುಂಬಾ ಜನ ಬಂಗಾರ ಖರೀದಿ ಮಾಡುವಾಗ ಎಲ್ಲಿ ಮೋಸ ಹೋಗ್ತಾರಪ್ಪ ಅಂದ್ರೆ ಆಭರಣ ಖರೀದಿ ಮಾಡ್ತಾರೆ. ಹೂಡಿಕೆ ಮಾಡೋರು ಆಭರಣ ಖರೀದಿ ಮಾಡಬಾರ್ದು, ಆಭರಣ ಖರೀದಿ ಮಾಡೋರು ಬಿಸ್ಕಿಟ್ ಅನ್ನ ಖರೀದಿ ಮಾಡಬಾರ್ದು ಅಂತ ಒಂದು ಗೋಲ್ಡನ್ ರೂಲ್ಸ್ ಇದೆ. ವೀಕ್ಷಕರೇ, ನೀವು ಹೂಡಿಕೆ ಮಾಡಬೇಕು. ಹಣವನ್ನ ಬ್ಯಾಂಕ್ ನಲ್ಲಿ ಇಟ್ರೆ 8% ಬಡ್ಡಿ ನಿಮಗೆ ವರ್ಷಕ್ಕೆ ಕೊಡ್ತಾರೆ. ಅದೇ ಬಂಗಾರ ವರ್ಷಕ್ಕೆ ಎಷ್ಟು % ಬಡ್ಡಿ ಕೊಡುತ್ತೆ ಅಂದ್ರೆ ಬಂಗಾರದಲ್ಲಿ ಹೂಡಿಕೆ ಮಾಡಿದ್ರೆ ಎಷ್ಟು ನಿಮಗೆ ರಿಟರ್ನ್ ಸಿಗುತ್ತೆ ನೋಡಿ. ಲೆಕ್ಕ ಮಾಡಿ, 30 ವರ್ಷದ ಹಿಂದೆ ಬಂಗಾರ 10 ಗ್ರಾಮ್ಗೆ 20,000 ರೂಪಾಯಿ ಇತ್ತು, ಇವತ್ತು 1,50,000 ರೂಪಾಯಿ. ಮೊದಲಿಗೆ 18 ಕ್ಯಾರೆಟ್ ಚಿನ್ನ ನೋಡಿ 1,14,260 ರೂಪಾಯಿ, 250 ರೂಪಾಯಿ 10 ಗ್ರಾಮ್ ಮೇಲೆ ಇಳಿಕೆ ಆಗಿದೆ. 100 ಗ್ರಾಮ್ ಮೇಲೆ 2,500 ರೂಪಾಯಿ ಬೆಲೆಯಲ್ಲಿ ಇಳಿಕೆ ಆಗಿದೆ. ವೀಕ್ಷಕರೇ, 18 ಕ್ಯಾರೆಟ್ ಅಂದ್ರೆ ಇದು 75% ಬಂಗಾರ, 25% ಇದರಲ್ಲಿ ಮೆಟಲ್ಸ್ ಗಳನ್ನ ಮಿಕ್ಸ್ ಮಾಡಿ ಆಭರಣವನ್ನ ಮಾಡಿರ್ತಾರೆ. ವೀಕ್ಷಕರೇ, ತುಂಬಾ ಜನ ಎಲ್ಲಿ ಮೋಸ ಹೋಗ್ತಾರಂತ ನಾವು ಹೇಳ್ತೀವಿ ನೋಡಿ. 18 ಕ್ಯಾರೆಟ್ 750 KDM ಅಂತ ಬರುತ್ತೆ ಬಂಗಾರ, ಅದು ತಗೋತಾರೆ. ಆದ್ರೆ ಹಾಲ್ ಮಾರ್ಕ್ ಇರಲ್ಲ. ಹಾಲ್ ಮಾರ್ಕ್ ಇಲ್ಲದೆ ಇರೋ ಬಂಗಾರ ನೀವು ತಗೊಂಡ್ರೆ ನಿಮಗೆ ಮೋಸವಾಗಬಹುದು. ಆ ಬಂಗಾರದಲ್ಲಿ ಎಷ್ಟು % ಅಂದ್ರೆ ನೋಡಿ, 18 ಕ್ಯಾರೆಟ್ ಅಂದ್ರೆ ಅದರಲ್ಲಿ 75% ಬಂಗಾರ ಇರಬೇಕು. ಒಂದು ವೇಳೆ ಅದರಲ್ಲಿ 65% ಇದ್ರೆ ಅದು 16 ಕ್ಯಾರೆಟ್ ಆಗುತ್ತೆ. ಆದ್ರೆ ನಿಮಗೆ 18 ಕ್ಯಾರೆಟ್ ಅಂತ ನಿಮಗೆ ಕೊಟ್ಟಿರ್ತಾರೆ. ನಿಮಗೆ ಅದು ಅರ್ಥ ಆಗಲ್ಲ. ನೀವು ಯಾವಾಗ ಮತ್ತೆ ಬಂಗಾರ ಮಾರಾಟ ಮಾಡ್ತೀರಾ, ಯಾವಾಗ ಅದನ್ನ ಕರಗಿಸ್ತೀರ ನೋಡಿ, ಅವಾಗ ಗೊತ್ತಾಗುತ್ತೆ ಬಂಗಾರದ ವ್ಯಾಲ್ಯೂ ಕಡಿಮೆ ಇದೆ ಅಂತ. ಅಂದ್ರೆ ಅದರಲ್ಲಿ ಬಂಗಾರದ ಬದಲಾಗಿ ಮೆಟಲ್ಸ್ ಗಳನ್ನ ಜಾಸ್ತಿ ಮಿಕ್ಸ್ ಮಾಡಿರ್ತಾರೆ. ಹೀಗಾಗಿ ನಿಮಗೆ ಮೋಸ ಆಗಬಾರ್ದು ಅಂದ್ರೆ ನೀವೇನ್ ಮಾಡ್ಬೇಕು, ಬಂಗಾರ ಖರೀದಿ ಮಾಡುವಾಗ BIS ಲೋಗೋ ಇದ್ದ ಹಾಲ್ ಮಾರ್ಕ್ ಇದ್ದ ಬಂಗಾರವನ್ನ ತಗೋಬೇಕು. ಇನ್ನು ಎರಡನೇದಾಗಿ 18 ಕ್ಯಾರೆಟ್ 750 ವಿತ್ BIS ಲೋಗೋ ಹಾಲ್ ಮಾರ್ಕ್ ಇದ್ರೆ ನಿಮ್ಮ ಒಂದು ಕೊಟ್ಟಿರೋ ಹಣಕ್ಕೆ ಒಂದು ಗ್ಯಾರಂಟಿ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ವೀಕ್ಷಕರೇ, ತುಂಬಾ ಕಡೆಗೆ ಏನಾಗುತ್ತೆ, ಮೇಕಿಂಗ್ ಚಾರ್ಜ್ ಅಲ್ಲಿ ಜಾಸ್ತಿ ಹೇಳ್ತಾರೆ, ಬಂಗಾರದ ವ್ಯಾಲ್ಯೂ ಕಡಿಮೆ ಹೇಳ್ತಾರೆ. ಅಂದ್ರೆ ನೋಡಿ, ಮಾರ್ಕೆಟ್ ಗಿಂತನೂ ಕೂಡ ನಿಮಗೆ ಕಡಿಮೆ ಬೆಲೆಗೆ ಬಂಗಾರ ಕೊಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಮೇಕಿಂಗ್ ಚಾರ್ಜಸ್ ವೇಸ್ಟೇಜ್ ಅಂತ ನಿಮಗೆ ಹೊರೆ ಮಾಡ್ತಾರೆ. ಹೀಗಾಗಿ ನೀವು ಎಲ್ಲಿ ಮೇಕಿಂಗ್ ಚಾರ್ಜ್ ಕಡಿಮೆ ಇರುತ್ತೆ, ಎಲ್ಲಿ ಬೆಲೆ ನಿಮಗೆ ಕಡಿಮೆ ಸಿಗುತ್ತೆ, ಬಂಗಾರ ಅಂದ್ರೆ ಕಡಿಮೆ ಸಿಗಲ್ಲ, ರೀಸನೇಬಲ್ ಅಂತ ನಾವು ಕರಿತೀವಿ, ಎಲ್ಲಿ ನಿಮಗೆ ರೀಸನೇಬಲ್ ಬೆಲೆಗೆ ಅಂದ್ರೆ ಒಂದು ಕರೆಕ್ಟ್ ಬೆಲೆಗೆ ಬಂಗಾರ ಸಿಗುತ್ತೆ, ಮೇಕಿಂಗ್ ಚಾರ್ಜಸ್ 5ರಿಂದ 10% ಒಳಗಡೆ ನಿಮಗೆ ಎಲ್ಲಿ ಸಿಗುತ್ತೆ ಅಲ್ಲಿ ನೀವು ತಗೊಂಡ್ರೆ ನಿಮಗೆ ಬಂಗಾರ ಕಡಿಮೆಗೆ ಸಿಗುತ್ತೆ. ಇನ್ನು ವೀಕ್ಷಕರೇ, 22 ಕ್ಯಾರೆಟ್ ಚಿನ್ನದ ಬೆಲೆ 300 ರೂಪಾಯಿ ಇಳಿಕೆ ಆಗಿದೆ. 100 ಗ್ರಾಮ್ ಮೇಲೆ 3,000 ರೂಪಾಯಿ ಇಳಿಕೆ ಆಗಿದೆ. ನಿನ್ನೆಗೆ ಇವತ್ತಿಗೆ ಕಂಪೇರ್ ಮಾಡಿದ್ರೆ ಇವತ್ತು 10 ಗ್ರಾಮ್ 22 ಕ್ಯಾರೆಟ್ ಚಿನ್ನದ ಬೆಲೆ 1,39,650 ರೂಪಾಯಿ. ಇದು ಹೋದ ವಾರ 1,44,000 ರೂಪಾಯಿ ಇತ್ತು. ಆದ್ರೆ ಈ ವಾರ 1,39,650 ರೂಪಾಯಿ. ನಾವು ಹೋದ ವಾರ ಈ ವಾರಕ್ಕೆ ಕಂಪೇರ್ ಮಾಡಿದ್ರು ಕೂಡ ಈಗ ಬೆಲೆ ಸದ್ಯಕ್ಕೆ ಸ್ವಲ್ಪ ಮಟ್ಟಿಗೆ ಇಳಿಕೆ ಆಗಿದೆ. ಅಂದ್ರೆ ಒಂದು 10 ಗ್ರಾಮ್ ಮೇಲೆ 3ರಿಂದ 4,000 ರೂಪಾಯಿ ಈಗಲೂ ಕೂಡ ಇಳಿಕೆಯಲ್ಲೇ ಇದೆ. ಆದ್ರೆ ಮತ್ತೆ ಇದು ಏರಿಕೆಯನ್ನು ಕೂಡ ಆಗಬಹುದು. ಯಾಕಂದ್ರೆ ಯುದ್ಧ ಮುಗಿಯುವ ಸಾಧ್ಯತೆ ಇದೆ. ಯುದ್ಧ ಮುಗಿದ್ರೆ ಕಚ್ಚಾ ತೈಲ ಬೆಲೆ ಇಳಿಕೆ ಆಗುತ್ತೆ. ಹೂಡಿಕೆದಾರರು ಕಚ್ಚಾ ತೈಲದಿಂದ ಹಣವನ್ನ ಮತ್ತೆ ಬಂಗಾರಕ್ಕೆ ಶಿಫ್ಟ್ ಮಾಡ್ತಾರೆ. ಬಂಗಾರದಲ್ಲಿ ಒಂದು ರಾಕೆಟ್ ವೇಗ ಬರಬಹುದು. ನೋಡಿ ವೀಕ್ಷಕರೇ, ಯುದ್ಧ ಪ್ರಾರಂಭವಾದ್ರೆ ಬಂಗಾರ ಬೆಳ್ಳಿ ಬೆಲೆ ಸೇಫ್ ಅಸೆಟ್ ಅಂತ ಹೂಡಿಕೆ ಮಾಡ್ತಾರೆ. ಆದ್ರೆ ಈ ಬಾರಿ ಕಚ್ಚಾ ತೈಲ ಅಡ್ಡ ಬಂದಿರೋದ್ರಿಂದ, ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಾ ಇರೋದ್ರಿಂದ ಹೂಡಿಕೆದಾರರು ಬಂಗಾರ ಬೆಳ್ಳಿಯನ್ನ ಬಿಟ್ಟು, ಅಂದ್ರೆ ಬಂಗಾರ ಬೆಳ್ಳಿ ಇದ್ರೂ ಅದನ್ನ ಮಾರಾಟ ಮಾಡಿ
ಕಚ್ಚಾ ತೈಲದಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ. ಹೀಗಾಗಿ ಕಚ್ಚಾ ತೈಲದಲ್ಲಿ ಲಾಭ ಮಾಡ್ತಾ ಇದ್ದಾರೆ. ಬಂಗಾರ ಬೆಳ್ಳಿಗೆ ಡಿಮ್ಯಾಂಡ್ ಕಡಿಮೆ ಆಗಿತ್ತು, ಬೆಲೆ ಇಳಿಕೆ ಆಗಿತ್ತು. ಈಗ ಯುದ್ಧ ಮುಗಿತಾ ಇದೆ, ಯುದ್ಧ ಮುಗಿಯೋ ಸಾಧ್ಯತೆ ಇದೆ. ಹೀಗಾಗಿ ಮತ್ತೆ ಕಚ್ಚಾ ತೈಲ ಬೆಲೆ ಇಳಿಕೆ ಆದ್ರೆ ಬಂಗಾರ ಬೆಳ್ಳಿ ಬೆಲೆ ಮತ್ತೆ ಏರಿಕೆ ಆಗಲಿದೆ. ಇದು ಒಂದಕ್ಕೆ ಒಂದು ಇಂಟರ್ ಲಿಂಕ್ ಇರುವಂತದ್ದು. ಇದು ತುಂಬಾ ಜನ ಎಲ್ಲಿ ಮೋಸ ಹೋಗ್ತಾರಪ್ಪ ಅಂದ್ರೆ ವೀಕ್ಷಕರೇ, ನೀವು ಬಂಗಾರದ ತೂಕ ಮಾಡಿಸ್ತಿರಲ್ಲ, 10 ಗ್ರಾಮ್ದು ಒಂದು ಬಳೆ ಇರುತ್ತೆ. ಆ ಬಳೆಗಳ ಮೇಲೆ ಒಂದು ಸ್ಟೋನ್ಸ್ ತರ ಒಂದು ಆರ್ಟಿಫಿಷಿಯಲ್ ಸ್ಟೋನ್ಸ್ ಗಳನ್ನ ಹಾಕಿರ್ತಾರೆ. ಅದ್ರದ್ದು ತೂಕವನ್ನ ನೀವು ಮೈನಸ್ ಮಾಡಿಸ್ಬೇಕು. ತುಂಬಾ ಜನ ಅದನ್ನ ಮೈನಸ್ ಮಾಡಿಸಲ್ಲ. ಅದ್ರದ್ದು ಬೆಲೆ 1 ಗ್ರಾಮ್ಗೆ 500-600 ರೂಪಾಯಿ ಇರುತ್ತೆ. ಅದನ್ನ ಒಟ್ಟಿಗೆ ಇಟ್ಟರೆ ಅದು ಬಂಗಾರಕ್ಕೆ ತೂಕ ಬರುತ್ತೆ. ಹೀಗಾಗಿ ಅದು ಬಂಗಾರಕ್ಕೆ ತೂಕ ಮಾಡಿದ್ರೆ 1 ಗ್ರಾಮ್ಗೆ ನೀವು 15,000 ರೂಪಾಯಿ ಕೊಟ್ಟಿರ್ತೀರಾ. ಹೀಗಾಗಿ ಬಂಗಾರದ ತೂಕ ಮಾಡಿಸುವಾಗ ಬಂಗಾರದ ಉಂಗುರದ ಮೇಲಿರುವ ಒಂದು ಸ್ಟೋನ್ ಇರುತ್ತಲ್ಲ, ಒಂದು ಹವಳದ ತರ, ಮುತ್ತು ತರ ಒಂದು ಹವಳದ ತರ ಸ್ಟೋನ್ ಇರುತ್ತಲ್ಲ, ಅದರದ್ದು ತೂಕವನ್ನ ನೀವು ಲೆಸ್ ಮಾಡಿಸ್ಬೇಕು. ಅದರದ್ದು ತೂಕ ಬೇರೆ ಲೆಸ್ ಮಾಡಿಸ್ಬೇಕು. ಬಂಗಾರದ ತೂಕ ಎಷ್ಟಿದೆ ಅದನ್ನ ಮಾತ್ರ ನೀವು ಬಂಗಾರದ ವ್ಯಾಲ್ಯೂ ಕೊಡಬೇಕು. ಆ ಸ್ಟೋನ್ಗೆ 200, 300, 500 ರೂಪಾಯಿ ಇರುತ್ತೆ, ಅದು ನೀವು ಎಕ್ಸ್ಟ್ರಾ ಕೊಡಬೇಕು. ನೋಡಿ, 10 ಗ್ರಾಮ್ ಅಲ್ಲಿ ನಿಮಗೆ ಅದು 9 ಗ್ರಾಮ್ ಲೆಕ್ಕ ಹಿಡಿದ್ರು ಕೂಡ 1 ಗ್ರಾಮ್ ಉಳಿತಾಯವಾದ್ರೆ 15,000 ರೂಪಾಯಿ ಉಳಿತಾಯ. ಮತ್ತು ಮೇಕಿಂಗ್ ಚಾರ್ಜ್ ನೀವು ಕಡಿಮೆ ಮಾಡಿಸಿದ್ರೆ ಅಲ್ಲೂ ಕೂಡ ನಿಮಗೆ ಉಳಿತಾಯವಾಗುತ್ತೆ. ಇನ್ನು BIS ಹಾಲ್ ಮಾರ್ಕು ಇದ್ರೆ ಅದು ತುಂಬಾನೇ ಒಳ್ಳೇದು. ಹೀಗಾಗಿ ಒಂದು ಗ್ಯಾರಂಟಿ ಇರುತ್ತೆ, ನೀವು ಕೊಟ್ಟಿರೋ ಹಣಕ್ಕೂ ಕೂಡ ಗ್ಯಾರಂಟಿ ಇರುತ್ತೆ. ಇನ್ನು ಕೊನೆಯದಾಗಿ 24 ಕ್ಯಾರೆಟ್ ಚಿನ್ನ ಇದು ಹೂಡಿಕೆ ಮಾಡೋರು ಖರೀದಿ ಮಾಡ್ತಾರಲ್ಲ, ಅವರಿಗೆ ಇವತ್ತು ನೋಡಿ 1,52,350 ರೂಪಾಯಿ ಬೆಲೆ ಇದೆ. ಇದ್ರ ಆನ್ಲೈನ್ ಬೆಲೆ ಆಗಿರೋದ್ರಿಂದ ಇದ್ರ ಮೇಲೆ ಒಂದು GST ಎಕ್ಸ್ಟ್ರಾ ಇರುತ್ತೆ. ಆಭರಣ ತಗೋತೀರಾ ಅಂದ್ರೆ ಮೇಕಿಂಗ್ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.